ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಗುಜರಾತಿ ಸ್ಪೆಷಲ್ ತೇಪ್ಲ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರ್ತಾವೆ ನೋಡ್ರಿ ಇವು. ಅದಕ್ಕೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ರೀ. ಈ ಥರ ಎಲ್ಲ ಎಲೆ ಬಿಡಿಸಿಟ್ಕೋತೀನಿ ನೋಡ್ರಿ. ಕಡ್ಡಿ ಇಲ್ದಂಗೆ ಬರೀ ಎಲೆ ಎಲ್ಲ ಬಿಡಿಸಿಟ್ಕೋತೀನಿ ನೋಡ್ರಿ. ಚೆನ್ನಾಗಿ ಎಲ್ಲನೂ ಬಿಡಿಸಿಟ್ಕೋತಾ ಇದ್ದೀನಿ. ಈ ಥರ ಬಿಡಿಸ್ಕೋಬೇಕ್ರಿ. ಎಲೆ ಬಿಡಿಸ್ಕೊಂಡು ಅದನ್ನು ಸಣ್ಣಗೆ ಹೆಚ್ಕೋಬೇಕ್ರಿ. ನೋಡಿ, ಸಣ್ಣಗೆ ಹೆಚ್ಕೋಬೇಕು. ಅದನ್ನು ಸಣ್ಣಗೆ ಹೆಚ್ಕೊಂಡು ತೊಳೆದಿಟ್ಕೋಬೇಕ್ರಿ. ನೋಡಿರಿ, ಈ ಥರ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಗೆ ಹೆಚ್ಚಿಟ್ಕೊಳ್ರಿ. ಇವಾಗ ಅದನ್ನು ತೊಳ್ಕೊಬೇಕು. ನೋಡಿ, ಇವಾಗ ತೊಳ್ಕೊತಾ ಇದ್ದೀನಿ ನೋಡಿ. ಸಣ್ಣಗೆ ಹೆಚ್ಚಿ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ ನೀರು ಬಸ್ತು ತೊಗೋಬೇಕು. ಇವಾಗ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಅದನ್ನು ಈ ಬಟ್ಲದ್ಲೇ 2 ಬಟ್ಲು ಆಯ್ತು ನೋಡ್ರಿ. ಅದು ಮೆಂತ್ಯ ಪಲ್ಯ ತೇಪ್ಲ ಮಾಡೋದಕ್ಕೆ 2 ಬಟ್ಲು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. 2 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. 1 ಚಮಚ ಗರಂ ಮಸಾಲ, ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೋತಾ ಇದ್ದೀನಿ ನೋಡ್ರಿ. 1-2 ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೋತಾ ಇದ್ದೀನಿ. 1 ಚಮಚದಷ್ಟು ಅಜ್ವಾನನ ಕೈಲೇ ತಿಕ್ಕಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಮತ್ತು 2 ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡ್ರಿ. ಇವಾಗ ಅದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮೆಂತ್ಯ ಪಲ್ಯ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮ್ಮ ಖಾರ ಉಪ್ಪು ನೀವು ಎಷ್ಟು ಬೇಕು ನೋಡಿ ಹಾಕ್ಕೊಳ್ರಿ. ನಿಮ್ಮ ಖಾರ ಟೇಸ್ಟಿಗೆ ನಾನು 2 ಚಮಚ ಹಾಕಿದ್ದೀನಿ ರೀ. ನಾವು ಈ ಬಟ್ಲದ್ಲೆ ತೊಗೊಂಡಿದ್ವಲ್ಲ ರೀ ಮೆಂತ್ಯ ಪಲ್ಯ, ಅದೇ ಬಟ್ಲದ್ಲೆ 2 ಬಟ್ಲು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ರೀ. 2 ಬಟ್ಲು ಮೆಂತ್ಯ ಪಲ್ಯ ಹಾಕ್ಕೊಂಡಿವಿ, 2 ಬಟ್ಲು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಒಂದು 3-4 ಚಮಚದಷ್ಟು ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ಕೋತಾ ಇದ್ದೀನಿ ರೀ. ಮಿರ್ಚಿ ಮಾಡ್ತೀವಲ್ಲ ಅದು ರೀ ಹಸಿ ಕಡಲೆಬೇಳೆ ಹಿಟ್ಟು. ಅದು ಮೆಂತ್ಯ ಪಲ್ಯ ಮತ್ತು ಮಸಾಲೆ ಎಲ್ಲ ಹಾಕಿವಲ್ರಿ ಗೋಧಿ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಹಿಟ್ಟು ಜೊತೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಪಲ್ಯ ಮಸಾಲೆ ಎಲ್ಲ. ಇವಾಗ ನೋಡಿ ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇವು ಗುಜರಾತಿಯಲ್ಲಿ ಫೇಮಸ್ ನೋಡ್ರಿ. ಇವು ಮೆಂತ್ಯ ತೇಪ್ಲ ತುಂಬಾ ಫೇಮಸ್ ಇವು. ಮತ್ತು ಅಷ್ಟೇ ಟೇಸ್ಟಿಯಾಗಿರ್ತಾವೆ ನೋಡ್ರಿ. ಹೀಗೆ ಟಿಫನ್ಗಾದರೂ ಮಾಡ್ಕೋಬೋದು, ಇಲ್ಲ ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ನೀವು ಯಾವಾಗಾದರೂ ಮಾಡ್ಬೋದು ರೀ ಇವು ತೇಪ್ಲಾನ. ಇಲ್ಲ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟಾಕಾದರೂ ಮಾಡ್ಬೋದು ರೀ. ಬಿಸಿ ಬಿಸಿ ಮಾಡಿ ತುಪ್ಪ ಸವರಿ ಇಟ್ಬಿಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರ್ತಾವೆ ಮತ್ತು ಅಷ್ಟೇ ಟೇಸ್ಟಿಯಾಗಿರ್ತಾವೆ ಇವು. ನೋಡಿ, ಈ ಥರ ಕೈಯಿಂದ ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ನಾದ್ಕೋಬೇಕ್ರಿ. ನೀವೆಲ್ಲ ಟ್ರಾವೆಲಿಂಗ್ ಮಾಡುವಾಗ ಕೂಡ ಇವ್ನು ಮಾಡ್ಕೊಂಡು ಹೋಗ್ಬೋದು ನೋಡ್ರಿ. ಇವು ಮೆಂತ್ಯ ತೇಪ್ಲಾನ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಾಕಿ ಮಾಡಿರ್ತೀರಲ್ಲ, ಪಲ್ಯನೂ ಬೇಕಾಗಂಗಿಲ್ಲ ರೀ. ನೀವು 3-4 ದಿವಸ ರೋಸ್ಟಾಗಿ ಬೇಯಿಸ್ಕೊಂಡು ಇಟ್ಕೊಂಡು ಒಯ್ಬೋದು ನೋಡ್ರಿ. ತುಂಬ ಚೆನ್ನಾಗಿರ್ತಾವೆ. ಈ ಥರ ಎಲ್ಲ ಮಸಾಲೆನೂ ಹಿಟ್ಟು ಜೊತೆ ಮಿಕ್ಸ್ ಆಗಬೇಕು, ನಾದ್ಕೋಬೇಕು ಈ ಥರ. ಇವಾಗ ನಿಮ್ಗೆ ಟೈಮಿಗಿದ್ರೆ ನೀವು ಒಂದು ಅರ್ಧ ಗಂಟೆ ನೆನೆ ಇಡ್ಬೋದು ರೀ. ಇಲ್ಲಾಂದ್ರೆ ಒಂದು 15-20 ನಿಮಿಷ ಬಿಟ್ಟು ನೀವು ಮಾಡ್ಕೋಬೋದು ನೋಡಿ. ಇವಾಗ 1 ಚಮಚ ಎಣ್ಣೆ ಹಾಕ್ಕೊಂಡು ಮಿತ್ಕೋತಾ ಇದ್ದೀನಿ. ಹಿಟ್ಟು ಜೊತೆ ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿತ್ಕೊಂಡು ನಾದ್ಕೋತಾ ಇದ್ದೀನಿ ನೋಡಿ. ಇವಾಗ ಇದು ಹಿಟ್ಟು ರೆಡಿ ಆಯಿತು. ಇವಾಗ ಒಂದು ನೀವು 10-15 ನಿಮಿಷ ಬಿಟ್ಟು ಮಾಡ್ಬೋದು, ಇಲ್ಲಾಂದರೆ ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ಬೋದು. ನಾನು ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಮಿತ್ಕೊಂಡು ಉಳ್ಳಿ ಮಾಡ್ಕೋಬೇಕ್ರಿ. ನೋಡಿ, ಈ ಥರ ಮಿತ್ಕೊಂಡು ಉಳ್ಳಿ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಈ ಥರ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ಉಂಡಿನ. ನಿಮ್ಗೆ ಯಾವ ಸೈಜ್ ಬೇಕು ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಇವಾಗ ಉಳ್ಳಿ ಮಾಡೋದ್ರಾಗ ಹಂಚು ಕಾಯಿಲಂದು ನಾನು ಹಂಚು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವು 2 ಬಟ್ಲದಲ್ಲಿ 16 ಆಗ್ಯಾವ ನೋಡ್ರಿ. ಇವು ತೇಪ್ಲ 2 ಬಟ್ಲು ಹಿಟ್ಟಿಗೆ 16 ತೇಪ್ಲ ಆಗ್ಯಾವ ನೋಡ್ರಿ. ಇವು ಚಪಾತಿ ಲಟ್ಸ್ಕೊಳ್ಳೋದ್ರಾಗ ಹಂಚು ಬಿಸಿ ಆಗ್ಲಂದು ಹಂಚು ಕಾಸೋದಕ್ಕೆ ಇಟ್ಕೊಂಡಿದ್ದೀನಿ ರೀ. ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಚಪಾತಿ ಮಣಿ ತೊಗೊಂಡು ಕೆಳಗೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೋತಾ ಇದ್ದೀನಿ ರೀ. ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊತಾ ಇದ್ದೀನಿ ನೋಡಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ನೀವು ಅಷ್ಟು ತೆಳ್ಳಗೆ ಮಾಡ್ಕೋಬೋದು ರೀ. ಹಂಚೇನೇ ತಿಕ್ಕೊಳ್ರಿ. ನೋಡಿ, ನಾನು ಈ ಥರ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನೀವು ಲಟ್ಟಿಸ್ಕೋಬೋದು. ಇವಾಗ ಹಂಚು ಬಿಸಿಯಾಗಿದೆ ರೀ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ. ಇಟ್ಕೊಂಡು ಒಂದು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ನೋಡಿ. ಹಂಚಿಗೆ ಹಾಕ್ಕೊಂಡು ತೇಪ್ಲಾನ ಸುತ್ತಲೂ ಎಣ್ಣೆ ಹಚ್ಕೋಬೇಕ್ರಿ. ಹಚ್ಕೊಂಡು ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೊಳ್ರಿ. ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೊಂಡು ಮೇಲ್ಗಡೆನೂ ಎಣ್ಣೆ ಹಚ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ತಕ್ಕೋಬೇಕು. ನೋಡಿ, ಘಮ್ ಅಂತ ವಾಸನೆ ಬರ್ತಾ ಇದೆ ನೋಡಿ. ಮೆಂತ್ಯದ್ದು ಸ್ಮೆಲ್ ನೋಡಿರಿ ಘಮ್ ಅಂತ ಬರ್ತಾ ಇದೆ.
ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ ಅಜ್ವಾನ ಎಲ್ಲ ಹಾಕಿರಲ್ರಿ ಇಷ್ಟು ಘಮ ಘಮ ಅಂತಾವೆ ನೋಡ್ರಿ, ಸಖತ್ತಾಗ್ಯಾವ ನೋಡ್ರಿ. ಸ್ಮೆಲ್ ಎಷ್ಟು ಘಮ್ ಅಂತ ಇದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ. ಒಂದ್ಸರಿ ಮರ್ಯಾದೇನೆ ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈಗ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಎಣ್ಣೆ ಹಚ್ಕೊಂಡು ಹಿಂದೆ ಬೆಂದ ಮೇಲೆ ಹೊಳಿಸಾಕೋಬೇಕ್ರಿ. ಹೊಳಿಸಾಕೊಂಡು 2 ಸೈಡು ಎಣ್ಣೆ ಹಚ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ತಗೊಳ್ಳಿ. ನೋಡಿ ಸಖತ್ತಾಗಿದೆ ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತೇಪ್ಲ ಗುಜರಾತಿ ಸ್ಪೆಷಲ್ ತೇಪ್ಲ ನೋಡಿ ಇವಾಗ ರೆಡಿ ಆಯಿತು. ಈಗ ಇವು ತೋರಿಸ್ತೀನಿ ನೋಡ್ರಿ ಹೆಂಗಾಗ್ಯಾವ, ಎಷ್ಟು ಸ್ಮೂತ್ ಆಗ್ಯಾವ ನೋಡ್ರಿ. ನೋಡಿ ಎಷ್ಟು ಸ್ಮೂತ್ ಆಗ್ಯಾವ ನೋಡ್ರಿ, ಸಖತ್ತಾಗ್ಯಾವ ನೋಡ್ರಿ. ಮತ್ತು ಅಷ್ಟೇ ಸೂಪರ್ ಆಗ್ಯಾವ ನೋಡ್ರಿ. ನೋಡ್ರಿ ಎಷ್ಟು ಸೂಪರ್ ಆಗ್ಯಾವ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.